Now the train has arrived to the Asan. ಹಲೋ ಗುರು, ವೆಲ್ಕಮ್ ಟು ಎಪಿಸೋಡ್ 2 ಅಂಡ್ ಡೇ 2. ನಾವಿವಾಗ ನನ್ನ ಬರ್ಡೇ ಗುರು, ಇವತ್ತು ಡೇಟ್ ನೋಡಿದೆ. ಆಮೇಲೆ ಟೆಂಪಲ್ ಹೋಗೋಣ ಅಂತ ಪುರಧಾಮಂಗೆ ಹೊರಟ್ವಿ ಗುರು. ಅಲ್ಲಿ ನೋಡಿದ್ರೆ ಬಸ್ಸಸ್ ಸಿಗಲಿಲ್ಲ. ಆಮೇಲೆ ಪುರಧಾಮ ಟೆಂಪಲ್ಗೆ ಬಂದ್ವಿ. ನೋಡು ಗುರು, ನಾವು ಏನೇ ಪೂಜೆ ಮಾಡಿದ್ರೆ ಇಲ್ಲೇ ಬಂದು ಮಾಡ್ತೀವಿ ಗುರು. ಆಮೇಲೆ ನೋಡು ಗುರು, ನಮ್ಮಮ್ಮ ಎತ್ಕೊಂಡು ಹೊಂಟ್ರು ಅಲ್ಲಿ ಬ್ಯಾಗ್. ಆಮೇಲೆ ಟೆಂಪಲ್ ಕಡೆ ಹೊರಟ್ವಿ ಗುರು. ಪೂಜೆ ಐಟಮ್ಸ್ ರೆಡಿ ಮಾಡ್ಕೊಂಡು ಅಲ್ಲೋಡು ಗುರು. ಅದೇ ದೇವರು ಇದು ಉದಯ ಮಾಡಿಬಿಡೋಣ. ಆಮೇಲೆ ಆಚೆ ಬಂದ್ವಿ ಗುರು. ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಆಮೇಲೆ ಇಲ್ಲಿ ಆಚೆ ಬಂದು ಕುಂತ್ಕೊಂಡಿದ್ರು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಅಲ್ಲಿ ನೋಡಿದ್ರೆ ಕುರಿ ಹೊಡಿತಿದ್ರು. ಆಮೇಲೆ ನಮ್ಮಪ್ಪ 2 ಕೋಳಿ ಕಟ್ ಮಾಡಿಸ್ಕೊಂಡ್ಬಂದ್ರು. ನೋಡು ಗುರು, ಕೋಳಿ ಹೆಂಗೆ ಕಟ್ ಮಾಡ್ತಾರೆ, ನಾಯಿಗಳಲ್ಲಿ ಹೆಂಗಿದಾವೆ. ಆಮೇಲೆ ನಾವು ತಿಂಡಿ ತಿಂದಿರ ಅಂದ್ಬಿಟ್ಟು ಮೊಸರನ್ನ ಎಲ್ಲ ಮಾಡ್ಕೊಂಬಂದಿದ್ವಿ ಗುರು. ಬೋಂಡೆಲ್ಲ ತಂದು ತಿಂದ್ವಿ. ನೋಡು ಇದು ನಾಗದೇವ್ರು ನೋಡು ಗುರು ಇದು. ಆಮೇಲೆ ಬಸವಣ್ಣ, ಆಮೇಲೆ ಮಹಿಷಾಸುರ ಎಲ್ಲ ಇತ್ತು. ಆಮೇಲೆ ನಾವು ವಾಪಸ್ ಹೋಗೋಣ ಅಂತ ಬಸ್ ಹತ್ರ ಹೊಂಟ್ವಿ ಗುರು. ಎಷ್ಟು ರಶ್ ಇದ್ರು. ನೋಡು ಗುರು, ಅವಳೆ ನಮ್ಮ ಅಕ್ಕ. ಆಮೇಲೆ ಹೊಂಟ್ವಿ ಗುರು, ಸೀಟೆಲ್ಲ ಹಿಡ್ಕೊಂಡು. ಆಮೇಲೆ ಎಲ್ಲ ಬಿಟ್ವಿ. ಆಮೇಲೆ ನನ್ನ ಫ್ರೆಂಡ್ ಹ್ಯಾಪಿ ಬರ್ಡೇ ಅಂತ ಎಲ್ಲ ಕಳಿಸಿದ್ರು. ಆಮೇಲೆ ಮನೆ ಬಂದು ರೀಚ್ ಆದ್ವಿ. ಇಬ್ರು ನನ್ನ ತಂದೆಯರು ಇಬ್ರು ನಾಟಕ ಆಡ್ತಿದ್ರು. ಅಲ್ಲಿ ಹುಡುಗರು ಅವರಿಬ್ರು, ಅವ್ನು ಫೈಟ್ ಆಡೋಕೆ ಹೋದಾಗ ಇವನು ಬೇಡ ಬೇಡ ಅಂತ. ಅವತ್ತು ನೋಡಿದ್ರೆ ಪಿಕ್ಚರ್ ಬೇರೆ ಬರ್ತಿತ್ತು. ಆಮೇಲೆ ನಮ್ಮ ಅಣ್ಣ ಎಲ್ಲ ಕೇಕ್ ತಂದ್ಬಿಟ್ಟು ಕಟ್ ಮಾಡಿಸಿದ್ರು. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವರಿಬ್ರು ನೋಡಿದ್ರೆ ಇದು ಬೆಂಕಿ ಬಂದಿದ್ದಕ್ಕ ಎದ್ರು ಹೊಡೈತಿದ್ರು ಆ ಕಡೆಗೆ. ಆಮೇಲೆ ಇಬ್ಬರು ಹುಟ್ಟಿಸ್ದೆ ಗುರು. ಆಮೇಲೆ ಕೇಕ್ ಫ್ಲೇವರ್ ಮಾತ್ರ ಮಸ್ತಾಗಿತ್ತು. ಆಮೇಲೆ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಗುರು. ಅಲ್ಲೂ ಕೇಕ್ ಕಟ್ ಮಾಡಿಸಿದ್ರು. ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಅತ್ತೆ ಎಲ್ಲರೂ ಸೇರ್ಕೊಂಡು. ಆಮೇಲೆ ಅಲ್ಲಿ ಕೇಕ್ ಕಟ್ ಮಾಡಿದ್ವಿ ಅಲ್ಲೂ. ಆಮೇಲೆ ನನ್ನ ತಮ್ಮ ಕರೆದ್ರೆ ಬರ್ತೇನೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಎಕ್ಸಿಬಿಷನ್ಗೆ ಹೊಂಟ್ವಿ ಗುರು. ನಮ್ಮ ದೊಡ್ಡಪ್ಪ ಎಕ್ಸಿಬಿಷನ್ಗೆ ಹೋಗೋಣ ಬನ್ನಿ ಅಂದರು. ಆಮೇಲೆ ಅಲ್ಲಿ ಹೊಂಟ್ವಿ ಗುರು. ಅಬೌವ್ 3 years ಇಲ್ಲಿ ಫ್ರೀ ಗುರು. ಆಮೇಲೆ ಇಲ್ಲಿ 70 rupees ಒಬ್ಬರಿಗೆ ಒಳಗೆ ಹೋಗಿ. ಆಮೇಲೆ ಒಳಗೆ ಹೊಂಟ್ವಿ ಗುರು. ನೋಡು ಗುರು, ಒಳಗೆ ಹೋಗ್ತಿದ್ದೀವಿ. ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಹೋಗ್ತಿದ್ದಾರೆ ನೋಡು ಗುರು. ಆಮೇಲೆ ಊಟ ಮಾತ್ರ ಮಸ್ತಾಗಿತ್ತು. ಆಮೇಲೆ ಆನೆ ಒಳಗೆ ಆಮೇಲೆ 3D ಫೋಟೋಸ್ ತಿಳ್ಕೊಳ್ಳೋಕ್ಕೆ. ಆಮೇಲೆ ಒಳಗೆ ಹೋಗ್ತಾ. ಆಮೇಲೆ ಇಲ್ಲಿ ಇದು ಮೇಲೆಲ್ಲ ಫುಲ್ ಫಿಶ್, ಅಂಡರ್ ವಾಟರ್ ಫಿಶ್ ಅಕ್ವೇರಿಯಂ ಹೋದಂಗಿತ್ತು ಗುರು. ಆದ್ರೂ ಮಸ್ತಾಗಿತ್ತು ಗುರು. ಫಿಶ್ಗಳೆಲ್ಲ ಇದು ಕೊಯ್ಕಾರ ಅವೆಲ್ಲ ಇದು ಗುರು. ಗೋಲ್ಡ್ ಫಿಶ್ಶು, ಪಾಚಿ ಫಿಶ್, ಶಾರ್ಕು. ನೋಡು ಗುರು, ಎಷ್ಟೊಂದು ಫಿಶ್ ಥರ ಎಲ್ಲ ಇದಾವೆ ಇಲ್ಲಿ. ನೋಡ್ತಿರೋ ಒಳ ಇದು ಸ್ಕೂಬಾ ಡೈವಿಂಗ್ ಥರ ಹೊರಂಗೆ ಅನಿಸ್ತಿತ್ತು ಗುರು. ಆಮೇಲೆ ಅವೆಲ್ಲ ಮುಗಿಸ್ಕೊಂಡು ಅಲ್ಲೋಡು ಕ್ರ್ಯಾಬ್ ಅವೆಲ್ಲ ಇತ್ತು. ಆಮೇಲೆ ಇದು ಆ ಕಡೆ ಹೊಂಟ್ವಿ ಗುರು. ಅಲ್ಲಿ ಬಲೂನು, ಸ್ಲೀಪರ್ಸ್ ಎಲ್ಲ ಇತ್ತು ಗುರು. ಆಮೇಲೆ ನಮ್ಮ ಇನ್ನೊಬ್ಬನ ತಮ್ಮಗೆ ಚಪ್ಪಲಿ ತೊಗೊಂಡ್ವಿ. ಆಮೇಲೆ ಅಲ್ಲೋಡು ಗುರು, ಇದು ಆಟಾಡೋದೆಲ್ಲ ಇಲ್ಲಿ ಮಿನಿ ಪ್ಲೇಯಿಂಗ್ ಇಲ್ಲೈತೆ. ಆಮೇಲೆ ಆ ಕಡೆ ಎಲ್ಲ ಒಳಗೆ ಹೋದ್ವಿ ಗುರು. ಆ ಕಡೆಗೆ ನೋಡು ಗುರು, ಇಲ್ಲೆಲ್ಲ ಬರೀ ಸ್ನ್ಯಾಕ್ಸ್. ಆಮೇಲೆ ಅಲ್ಲೋಡು ಗುರು, ಜೈಂಟ್ ವೀಲು. ಆಮೇಲೆ ನಮ್ಮ ಅಪ್ಪ ನನ್ನ ತಮ್ಮನ ಕರ್ಕೊಂಡು ಒಂದು ರೌಂಡ್ ಬಂದ್ರು. ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲರೂ ಜೈಂಟ್ ವೀಲಲ್ಲಿ ಕುಂತಿದ್ರು. ಆಮೇಲೆ ಅವ್ರು ಹೇಳಿದ್ರು ಬಂದರು ಗುರು. ಆಮೇಲೆ ನಾನು ಮತ್ತು ನನ್ನ ತಮ್ಮ, ಒಬ್ಬ ಅಕ್ಕನ ಮಗ ಒಂದು ರೌಂಡು ಡ್ರ್ಯಾಗನ್ ಸೈಕಲ್ ಬಂದ್ವಿ ಗುರು. ಆಮೇಲೆ ನನ್ನ ತಮ್ಮ ಇದು ಕಾಟನ್ ಕ್ಯಾಂಡಿ ತಿನ್ಬೇಕಂತಿದ್ದ, ಅದನ್ನ ಕೊಡಿಸಿದ್ರು ನಮ್ಮ ದೊಡ್ಡಪ್ಪ. ಅದು ಮಾತ್ರ ಮಸ್ತಾಗಿತ್ತು. ಬ್ಲೂ ಫ್ಲೇವರ್ ತಗೊಂಡು ಅವನು ಅಂತ ಎಂಜಾಯ್ ಮಾಡ್ಕೊಂಡು ತಿಂತಿದ್ದ. ಆಮೇಲೆ ಅಲ್ಲಿಂದ ಆಚೆ ಬಂದ್ವಿ ಗುರು. ಟೈಮ್ ನೋಡಿದ್ರೆ 9:30 ಹೋಗಿತ್ತು. ಆಮೇಲೆ ಅವರಿಬ್ರು ಒಂದೊಂದು ಆಟ ಸಾಮಾನು ತಗೊಂಡ್ರು ಗುರು. ಆಮೇಲೆ ನೋಡು, ನಮ್ಮ ಅಕ್ಕ ಬಾಯ್ ಮಾಡ್ತಿದ್ದಾಳೆ. ವೆಲ್ಕಮ್ ಟು ಡೇ 3 ಗುರು. ಆಮೇಲೆ ಅಲ್ಲೆಲ್ಲ ನಾವು ಅಲ್ಲೇ ಮಲಗಿದ್ವಿ. ಆಮೇಲೆ ಅಲ್ಲಿ ಅಜ್ಜಿ ಮನೆಗೆ ಹೊಂಟ್ವಿ ಗುರು. ನಮ್ಮ ದೊಡ್ಡಮ್ಮನ ಮನೆಯಿಂದ ಅವನ ತಮ್ಮ ನೋಡ್ತಾರೆ ಕರೆಂಟ್ ಹೋಗಿರೋ. ನಾವು ಮೊಬೈಲಲ್ಲಿ ನೋಡ್ಕೊಂಡು ಗುರು. ಆಮೇಲೆ ಐಸ್ ಕ್ರೀಮ್ ಎಲ್ಲ ತಂದಿದ್ವಿ. ಆಮೇಲೆ ನಾವೆಲ್ಲ ತಿಂತಾನೆ ಇದ್ದ. ಅವನು ಐಸ್ ಕ್ರೀಮ್ ಅಂದರೆ ಅವನಿಗೆ ಫೇವ್ರೇಟು. ಆಮೇಲೆ ನಾವೆಲ್ಲ ಆಮೇಲೆ ನಮ್ಮ ಅತ್ತೆ ತಿಂಡಿ ಮಾಡ್ತಿರೋ ಪಾಪ್ಕಾರ್ನ್ ಎಲ್ಲ ಮಾಡಿದ್ರು. ಆಮೇಲೆ ನಮ್ಮ ಅಣ್ಣಗೆ ನೋಡಿದ್ರು, ಅವ್ನ ಜೊತೆ ಕುಂತ್ಕೊಂಡು ಹಿಂಗೆ ಆಟ ಆಡ್ತಿದ್ದ. ಆಮೇಲೆ ನಾವು ನನ್ನ ತಮ್ಮ ನೋಡಿದ್ರೆ ನಾನು ಊರಿಗೆ ಬರ್ತೀನಿ ಅಂದ್ಬಿಟ್ಟು ಆಟ ಸಾಮಾನೆಲ್ಲ ನಮ್ಮ ಬ್ಯಾಗಿಗೆ ತಂದಿಟ್ಟಿದ್ದ. ಆಮೇಲೆ ನಮ್ಮ ಅಕ್ಕ ಪಾಪ್ಕಾರ್ನ್ ಮಾಡಿಕೊಟ್ಲು ಗುರು. ಪಾಪ್ಕಾರ್ನ್ ಮಾಡ್ತಿದ್ಲು. ಆಮೇಲೆ ಇವನು ಫುಟ್ಬಾಲ್ ಮೇಲೆ ಹೋಗ್ತಿರ್ಲಿಲ್ಲ ಅಂತ ಆಡ್ತಿದ್ದ. ಆಮೇಲೆ ನೋಡು ಗುರು, ನಮ್ಮ ಅತ್ತೆ ಎಲ್ಲ ಓಪನ್ ಮಾಡಿದ್ರು ಪಾಪ್ಕಾರ್ನ್ ಅವರು ಚೆನ್ನಾಗಾಗಿತ್ತು. ಆಮೇಲೆ ನಮ್ಮ ಅತ್ತೆ ಬಟ್ಲು ಹಾಕೊಟ್ರು. ಆಮೇಲೆ ನಾನು, ನಮ್ಮ ಅಪ್ಪ, ನಮ್ಮ ಭಾವ, ನಮ್ಮ ಅಮ್ಮ ಎಲ್ಲರೂ ಕೊಟ್ಟೆ ಗುರು. ಅವ್ನು ನನ್ನ ತಮ್ಮ ಬೇರೆ ಆಡ್ತಿದ್ನಲ್ಲ, ಅವನಿಗೂ ಕೊಟ್ಟೆ. ನೋಡು ಗುರು, ಇದೇನೋ ಹುಳ ಇದು ಅವರೆಕಾಯ್ದು. ಆಮೇಲೆ ನನ್ನ ತಮ್ಮ ನೋಡ್ಬಿಟ್ಟು ಅನ್ನ ಆಡ್ತಿದ್ದ. ಆಮೇಲೆ ಅವನು ಊರಿಗೆ ಬರ್ತೀನಿ ಅಂತ ಆಡ್ತಿದ್ದ ಗುರು. ಆಮೇಲೆ ನಾನು ನಮ್ಮ ಮಾವನ ಜೊತೆ ಬೈಕಲ್ಲಿ ಹೋಗ್ತಿದ್ದೆ. ಆಮೇಲೆ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣ ಮತ್ತು ಅವನು ಮತ್ತು ನಮ್ಮ ಮಕ್ಕಳು ಎಲ್ಲರೂ ಆಟೋದಲ್ಲಿ ಬರ್ತಿದ್ರು. ನಂಗೆ ಗೊತ್ತಿಲ್ಲ ಅವ್ರು ಬರ್ತಿರೋದು.
ಆಮೇಲೆ ನಾವು ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ ಗುರು. ಆಮೇಲೆ ಅಲ್ಲಿ ನೋಡಿದ್ರೆ ಸೀಟ್ ಇಟ್ಕೊಂಡೆಲ್ಲ ಕುಂತಾದ್ಮೇಲೆ ಅವನು ಬಂದಿದ್ದ. ಆಮೇಲೆ ಅವನ್ನ ಕರ್ಕೊಂಡು ಅಲ್ಲಿ ಹಿಂದಿನ ಹತ್ರಕ್ಕೆ ಹೋದ ನಮ್ಮಣ್ಣ. ಅವನಿಗೆ ಬೇರೆ ಟ್ರೈನ್ ಹೋಗ್ತು ನಮ್ಮಣ್ಣಂಗೆ. ಅಲ್ಲಿ ಟೈಮಲ್ಲಿ ಮತ್ತೆ ವಾಪಸ್ ಹೋದ್ವಿ ಗುರು. ಅವನು ಅಳ್ತಾನೆ ಇದ್ದ, ಅವನು ಬರ್ತಿರ್ಲಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಆಮೇಲೆ ಬಿಸ್ಕೆಟು ಲೇಸ್ ಎಲ್ಲ ಕೊಡಿಸ್ಬಿಟ್ಟು ಕರ್ಕೊಂಡು ನಮ್ಮ ಅಕ್ಕ ಆಮೇಲೆ ಕರ್ಕೊಂಡು ಬಂದ್ಲು. ಆಮೇಲೆ ಅಲ್ಲಿಂದ ಟ್ರೈನ್ ಬಿಡ್ತು ಗುರು. ಮಾರ್ಚ್ ಆಯ್ತು ಅಲ್ಲಿಂದ ಹಾಸನ ರೈಲ್ವೆ ಸ್ಟೇಷನಿಂದ. ಆಮೇಲೆ ನಮ್ಮ ಹಾಸನ್ಗೆ ಬಾಯ್ ಆಡಿ ನೆಕ್ಸ್ಟ್ ಬೆಂಗಳೂರಿಗೆ ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬಂದ್ವಿ ಗುರು. ನೋಡು ಗುರು ನಮ್ಮ ಹಾಸನ್ಗೆ ಫುಲ್ ಹಾಸನ ಅಂದರೆ ಹಿಸ್ಟಾರಿಕ್ ಪ್ಲೇಸ್ ಗುರು. ಆಮೇಲೆ ಅಲ್ಲಿಂದೆಲ್ಲ ಹೊಲ್ಟಿ ಫುಲ್ ಟ್ರೈನ್ ಎಲ್ಲ ಖಾಲಿ ಖಾಲಿ ಇತ್ತು. ಆಮೇಲೆ ನಾವು ಬಂದು ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ ಗುರು. ಅಲ್ಲಿಗೂ ಇಡನೆ ಮದುವೆ ಇಲ್ಲ, ಚಾರ್ಜ್ ಇರಲಿಲ್ಲ. ಆಮೇಲೆ ಅಲ್ಲಿಂದ ಫುಲ್ ಸ್ಪೀಡಾಗಿ ಹೊಂಟ ಗುರು ಟ್ರೈನು. ನಾವು ಅಲ್ಲಿಂದ ಹೊರಟಿದ್ದು 2:30 ಟ್ರೈನ್ ಏನೋ ಹೊಂಟಿದ್ದು ನಾವು ಹಾಸನ ಬಿಟ್ಟಾಗಲೇ. ಆಮೇಲೆ ಇಲ್ಲೆಲ್ಲ ಬಂದು ಯಶವಂತಪುರದಲ್ಲಿ ಇಳಿದ್ವಿ. ಅಲ್ಲಿ ಟ್ರೈನ್ ಅದು ಎಷ್ಟು ಫಾಸ್ಟಾಗಿ ಹೋಗ್ತಿತ್ತು. ಅವತ್ತು ನೋಡಿದ್ರೆ ಫುಲ್ಲು ನಾವು ಲಗೇಜ್ ಎಲ್ಲ ನಮ್ಮದು ಮೇಲೆ ಕೊಟ್ಟು ಕಳಿಸಿದ್ರು. ಆಮೇಲೆ ನಾವು ಅಪ್ಪಂಗೆ ಎತ್ಕೊಂಡು ಆ ಕಡೆ ದಾಟೋಕ್ಕಾಗಲ್ಲ ಅಂದ್ಬಿಟ್ಟು ನೋಡು ಗುರು ಅಲ್ಲಿ ಮೆಟ್ರೋ ಹೋಗ್ತೈತೆ. ಇದು ಅಲ್ಲಿ ಗಾಡಿ ಬರುತ್ತಲ್ಲ ಗುರು, ಅದನ್ನ ಫೋನ್ ಮಾಡಿದೆ ಗುರು. ಒಬ್ರಿಗೆ 22 ರೂಪೀಸ್ ಅಂತೆ ನೋಡು ಗುರು. ಇದು ವ್ಯೂ ಅಂದರೆ ಸೆಲ್ಫಿ ವ್ಯೂ ಅಲ್ಲಿ ಮಸ್ತ್ ಆಯ್ತಾ ಅದನ್ನು. ಅದಾದ್ಮೇಲೆ ನೋಡು ಗುರು ಯಶವಂತಪುರ ರೈಲ್ವೆ ಸ್ಟೇಷನ್ ಇದು ಬ್ಯಾಕ್ ಸೈಡ್ ಅಂದರೆ ಫಸ್ಟ್ ಪ್ಲ್ಯಾಟ್ಫಾರ್ಮಿಂದ ನಾವು 6th ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೇಕಾಗಿತ್ತು. ಆಮೇಲೆ ಅಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಇಳಿದ್ವಿ. ಆಮೇಲೆ ನಮ್ಮ ಅಪ್ಪ 2 ಆಟೋ ಬುಕ್ ಮಾಡಿದ್ರು. ನಾನೊಂದು ಆಟೋ, ಆಮೇಲೆ ನಮ್ಮ ಅಣ್ಣ ಒಂದು ಆಟೋ, ನನ್ನ ಜೊತೆ ನಮ್ಮ ಅಪ್ಪ, ಅವನ ಜೊತೆ ನಮ್ಮ ಅಮ್ಮ ಇದ್ರು ಗುರು. ಆಮೇಲೆ ಅಲ್ಲಿಂದ ಹೊರಟ್ವಿ ಗುರು. ನೋಡು ಗುರು ಮನೆ ಹತ್ರ ಹೋಗ್ತಿದ್ದೀವಿ. ಆಮೇಲೆ ಇಲ್ಲಿ ನಾವು ಕ್ರಿಕೆಟ್ ಆಡಬೇಕಿತ್ತು ಗುರು. ಅಲ್ಲಿಗೆ ನಮಗೊಂದು ಕ್ರಿಕೆಟ್ ನಾವು ಕಟ್ಟಿದ್ವಿ ಗುರು. ಅಲ್ಲಿ ನೋಡು ಗುರು ಆ ಸ್ಟೇಡಿಯಂ. ಆಮೇಲೆ ಮನೆ ಹತ್ರ ಬಂದ್ವಿ ಗುರು. ಥ್ಯಾಂಕ್ ಯು ಗುರು ವಿಡಿಯೋ ನೋಡಿದ್ದಕ್ಕೆ. ಹಿಂಗೆ ನೋಡಿ ನಮ್ಮನ್ನ ಬೆಳೆಸಿ.